ಮಧ್ಯಾಹ್ನ ಕೊಟ್ಟಂತಹ ಹೇಳಿಕೆಗೆ ಡಿ.ಕೆ. ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಪ್ರತ್ಯೇಕ ರಾಷ್ಟ್ರಕ್ಕೆ ನಾವು ಕೂಗನ್ನ ಕೊಡಬೇಕಾಗತ್ತೆ ಎಂಬ ಹೇಳಿಕೆಯನ್ನ. ಈಗ ಅದೇ ಹೇಳಿಕೆಯನ್ನ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರತ್ಯೇಕ ದಕ್ಷಿಣ ಭಾರತಕ್ಕೆ ಡಿ.ಕೆ. ಸುರೇಶ್ ಅವರು ಕೂಗನ್ನ ಎತ್ತುತ್ತಾ ಇರೋದು ಈಗ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಂತ ಡಿ.ಕೆ. ಸುರೇಶ್ ಮತ್ತೆ ಪುನರ್ ಉಚ್ಚಾರ ಮಾಡಿದ್ದಾರೆ. ಕನ್ನಡದ ಅಸ್ಮಿತೆಗಾಗಿ ಎಲ್ಲದಕ್ಕೂ ನಾನು ಸಿದ್ಧ ಎಂಬ ಹೇಳಿಕೆಯನ್ನ ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂತದ್ದು. ಕರ್ನಾಟಕಕ್ಕೆ ಆದಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ನನಗಿದೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದ್ರೋಹಿ ಅನ್ನೋರು ರಾಜ್ಯಕ್ಕೆ ತಂದ ಅನುದಾನವನ್ನ ತೋರಿಸ್ಲಿ ಅಂತ ಪ್ರಶ್ನೆ ಮಾಡಿರುವಂತದ್ದು. ಬಿಜೆಪಿ ನಾಯಕರಿಗೆ ಸಂಸದ ಡಿ.ಕೆ. ಸುರೇಶ್ ಅವರು ಸವಾಲ್ ಹಾಕಿದ್ದಾರೆ. ಇವತ್ತು ಮಧ್ಯಾಹ್ನ ಆದಂತಹ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ, ಎಲ್ಲಾ ಅಭಿವೃದ್ಧಿ ಹಣ ಏನ್ ಬರ್ತಾ ಇದೆ ದಕ್ಷಿಣ ಭಾರತದಲ್ಲಿ, ಆ ಹಣವನ್ನ ಉತ್ತರ ಭಾರತಕ್ಕೆ ಅಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಎಂಬ ಹೇಳಿಕೆಯನ್ನ ಕೊಡ್ತಾರೆ. ಇದೇ ರೀತಿ ಅನ್ಯಾಯ ಆದ್ರೆ ನಾವು ಪ್ರತ್ಯೇಕ ರಾಷ್ಟ್ರಕ್ಕೆ ಕರೆ ಕೊಡಬೇಕಾಗತ್ತೆ ಎಂಬ ಹೇಳಿಕೆಯನ್ನ ಡಿ.ಕೆ. ಸುರೇಶ್ ಅವರು ಮಧ್ಯಾಹ್ನ ಕೊಡ್ತಾರೆ. ಈಗ ಮತ್ತೆ ಅದೇ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿರುವಂತದ್ದು. ದೆಹಲಿಯಲ್ಲಿ ನಮ್ಮ ಪ್ರತಿನಿಧಿ ಜೊತೆ ಡಿ.ಕೆ. ಸುರೇಶ್ ಅವರು ಮಾತನಾಡಿದ್ರು. ಪುನಃ ಆ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರುವಂತದ್ದು. ಸರ್ಕಾರದಿಂದ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಅನ್ಯಾಯ ಆಗ್ತಾ ಇರುವಂತದ್ದು, ಅನುದಾನ ಹಂಚಿಕೆಯಲ್ಲಿ ಮಲತಾಯಿ ಧೋರಣೆಗಳಾಗ್ತಾ ಇರುವಂತದ್ದು, ಉತ್ತರ ಭಾರತ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಹೀಗೆ ಆದ್ರೆ ಮುಂದೊಂದು ದಿನ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಸೇರಿ ಒಂದು ಪ್ರತ್ಯೇಕವಾದಂತಹ ದೇಶವನ್ನ ನಿರ್ಮಾಣ ಮಾಡಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗ್ಬೋದು ಅಂತ ಇವತ್ತು ಸಂಸದ ಡಿ.ಕೆ. ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಬಿಜೆಪಿಯ ನಾಯಕರು ಮುಗಿಬಿದ್ದು ಡಿ.ಕೆ. ಸುರೇಶ್ ಅವರ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡ್ತಿದ್ದಾರೆ. ಬನ್ನಿ, ಇವತ್ತು ಈಗ ಪಬ್ಲಿಕ್ ಟಿವಿ ಜೊತೆಗೆ ಡಿ.ಕೆ. ಸುರೇಶ್ ಅವರಿದ್ದಾರೆ. ಅವರ ಯಾವ ಕಾಂಟೆಸ್ಟ್ ಅಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟರು ಮತ್ತು ಅವರು ಏನವರ ಉದ್ದೇಶ ಅನ್ನುವಂಥದ್ದನ್ನು ಕೇಳೋಣ. ಸರ್, ಇವತ್ತು ಬಜೆಟ್ ಆದ್ಮೇಲೆ ಒಂದು ಹೇಳಿಕೆಯನ್ನು ಕೊಟ್ರಿ, ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ನೀವು ಯಾವ ಆಯಾಮದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದು? ದೇಶ ಇಬ್ಬಾಗ ಆಗ್ಬೇಕು ಅಥವಾ ಸಪರೇಟ್ ಆಗ್ಬೇಕು ಅನ್ನುವಂಥದ್ದು, ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಮನಸ್ತಾಪ ಏನಾದ್ರು ಇದೆಯಾ? ನೋಡಿ, ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ. ನಾನು ನನ್ನ ರಾಜ್ಯಕ್ಕೆ, ನನ್ನ ರಾಷ್ಟ್ರಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡತಕ್ಕಂಥ ಹಕ್ಕು ನನಗಿದೆ. ಇವತ್ತೇನು ಆಡಳಿತ ಪಕ್ಷ ಇವತ್ತು ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವನ್ನ, ಏನು ಹಣಕಾಸು ವಿಚಾರ, ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಭಾಷೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮೆಲ್ಲ ವಿಚಾರಗಳಲ್ಲೂ ಕೂಡ ಅಭಿವೃದ್ಧಿಗೆ ಕುಂಠಿತ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನ ಪ್ರತಿಭಟಿಸಬೇಕಾದಂಥದ್ದು, ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ಕೂಗು ಎಲ್ಲ ಕಡೆ ಇದೆ, ಆದರೆ ಯಾರು ಕೂಡ ಪ್ರಸ್ತಾಪವನ್ನ ಮಾಡಿರಲಿಲ್ಲ. ನಾನು ಕೇವಲ ಇವತ್ತಿನ ಅನ್ಯಾಯವನ್ನ ಜನರ ಗಮನಕ್ಕೆ ತಂದಿದ್ದೇನೆ. ನನ್ನ ಹೇಳಿಕೆಯನ್ನ ತಿರ್ಚುವಂತ ಪ್ರಯತ್ನ ಭಾರತೀಯ ಜನತಾ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇರೋದು, ನಾವು ಈ ರಾಷ್ಟ್ರದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿಸತಕ್ಕಂತ ಒಂದು ರಾಜ್ಯವಾಗಿ ನೀವು ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರತಕ್ಕಂತ ಕೊಡುಗೆ ಬಗ್ಗೆ ನನಗೆ ಚರ್ಚೆ ಮಾಡಿ ಜನರಿಗೆ ತಿಳಿಸಿ. ನಾವು ಕರ್ನಾಟಕದ ಕನ್ನಡಿಗರು ಕನ್ನಡದ ಧ್ವಜವನ್ನ ನಮಗೆ ಅನುಮೋದನೆ ಮಾಡಿಕೊಡಿ ಅಂತ ಕೇಳಿಸಿದಾಗ ಅದನ್ನ ತಿರಸ್ಕಾರ ಮಾಡಿದ್ದೀರಿ. ಅದ್ರ ಬಗ್ಗೆ ಯಾಕೆ ನೀವು ಅದ್ರ ಬಗ್ಗೆ ನಿಮ್ಮ ಉದ್ದೇಶ ಏನು ಅಂತಕ್ಕಂಥದ್ದನ್ನ ತಿಳಿಸಿ. ನಮ್ಮ